ಇವತ್ತು ಇದು ಮೀನನ್ನು ಮಾಡ್ತಾ ಇದ್ದೇವೆ. ಇವತ್ತು ಮೀನು ಅದೇ ಇದರಲ್ಲಿ ಫುಲ್ ಮುಳ್ಳಿದೆ, ಇದು ನೋಡ್ಬೋದು ನಿಮ್ಗೆ, ಇದು ಮುಳ್ಳು. ಆಮೇಲೆ ಫಿಶ್ಗೆ ಫುಲ್ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡ್ತಿದ್ದಾರೆ. ಅಕ್ಷಯ್ ಇದೆಂತ ಅಕ್ಷಯ್ ನಿಂದ ಅಲ್ಲೋ, ಅಯ್ಯಯ್ಯೋ. ಇನ್ನೊಂದು ಅಮ್ಮ ನೋಡ್ಬೋದು ಮೀನು ಇದು ಮೀನಿನದ್ದು ಮೇಲ್ಗಡೆ ಕಟ್ ಮಾಡ್ತಿದ್ದಾರೆ. ಮುಳ್ಳು ಎಷ್ಟು ಶಾರ್ಪ್ ಇರುತ್ತೆ. ಫ್ಯಾಮಿಲಿ ಸ್ಪೆಲ್ಲಿಂಗ್ ಹೇಳು. ಹಾಕಿ ಅಮ್ಮ ಅದನ್ನು ಇದು ಮಾಡ್ತಾರೆ, ಎಂತ ಹೇಳ್ತಾರೆ, 2 ಸೈಡ್ಸ 4 ಸೈಡ್ಸ್ ಹಾಕ್ತಾರೆ ಮೀನಿನ. ಅದು ಎಂತಕ್ಕೆ ಹಾಕ್ತದಮ್ಮ? ಇವತ್ತು ಕೋಳಿ ಮಾಡಿದ್ದಾರೆ. ಸೊ ಕೋಳಿ ತಿಂತೇವೆ ನಾವು. ಕೋಳಿ ತಿಂದು ನಾಳೆ ಮೀನು ತಿಂತೇವೆ. ಎಂತ ಹೇಳ್ತೀರಾ ಅಕ್ಷಯ್ ಅವರೇ? ಇದು ಮೀನಿನ ಮುಳ್ಳು ನೋಡ್ಬೋದು ನೋಡಿ, ನಿಮ್ಗೆ ಶಾರ್ಪ್ ಉಂಟು ಮೀನಿನ ಮುಳ್ಳು. ಕೈ ಹೊಟ್ಟೆ ಆಗ್ತದಲ್ಲಮ್ಮ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಅಲ್ಲ ಮಾರೆ, ಬರ್ತೀಯ ವ್ಲಾಗಲ್ಲಿ. ಆಶಾಶ್. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾಲ್ಡ್ ಡೈಲಿ ಡಮ್ ಡಮ್. ಸೊ ಇವತ್ತು ನಮ್ಮದು ಕನ್ನಡದಲ್ಲಿ ವ್ಲಾಗ್ ಆಗಲಿಕ್ಕೆ ಉಂಟು. ಸೊ ಕನ್ನಡ ಜನತೆ, ಕನ್ನಡ ಮಂದಿ, ಕನ್ನಡ ವ್ಯೂವರ್ಸ್ಗೆ ನಮಸ್ತೆ, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಉಂಟು. ವ್ಯೂವರ್ಸ್ ಬಂದಿದ್ದಾರೆ. ಅಕ್ಷಯ ಎಂತ ನಾವು ಚಾನಲ್ ಹೆಸರು ಅಂತ ಹೇಳ? ಮತ್ತೆ ಲೈಕ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪುನಃ ಹೇಳ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾರೆ, ಸಬ್ಸ್ಕ್ರೈಬ್ ಅಲ್ಲ ಮಾರೆ. ಸೊ ಇವನು ಸ್ವಲ್ಪ ಸಬ್ಸ್ಕ್ರೈಬ್ ಅಂತ ಹೇಳಿ ಕಷ್ಟ ಆಗ್ತದೆ. ಸೊ ಇವನು ಸಬ್ಸ್ಕ್ರೈಬ್ ಹೇಳೋಕೆ ನಾನು ಬಿಡುದಿಲ್ಲ ಇವನಿಗೆ. ಸಬ್ಸ್ಕ್ರೈಬ್ ಅಂತ ಹೇಳಿಸ್ತೇನೆ. ಸಬ್ಸ್ಕ್ರೈಬ್ ಹೇಳ. ಸಬ್ಸ್ಕ್ರೈಬ್ ಮಾಡಿ. ಅಕ್ಷರ ನಮಸ್ತೆ. ನಮ್ಮ ಚಾನಲ್ ಹೆಸರು ಅಂತ ಹೇಳು. ಡೈಲಿ ಡಮ್ ಡಮ್. ಮತ್ತೆ ನಿನ್ನ ತಮ್ಮ ಹೇಳಿ ಡೈಲಾಗ್ ಹೇಳ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತು ಕನ್ನಡದಲ್ಲಿ ವ್ಲಾಗ್ ಆಗ್ತಾ ಉಂಟು. ಸೊ ಇವತ್ತಿನ ವ್ಲಾಗ್ ಯಾವುದರ ಬಗ್ಗೆ ಅಂತ ಹೇಳಿದರೆ, ನೀವು ನೋಡಿರ್ತೀರಿ ಸೀ ಫಿಶ್ ಮಾಡುವಂಥ ವಿಧಾನ ನೀವು ನೋಡಿರ್ತೀರ. ಸೀ ಫಿಶ್ ಎಲ್ಲ ಮಾಡುವಂಥದ್ದು ಹೇಗೆ, ಯಾವ ರೀತಿ ಇರುತ್ತೆ ಅಂತ. ಬಟ್ ಫಾರ್ ದಿ ಫಸ್ಟ್ ಟೈಮ್ ನಮ್ಮ ವ್ಲಾಗ್ನಲ್ಲಿ ನಾವೇ ತೋರಿಸ್ತಾ ಇದ್ದೇವೆ. ಇದು ಮೀನು, ತೋಡಿನದ್ದು ಮೀನು. ಸೊ ಈ ಕೆರೆಯ ಮೀನು ನಾವು ಫಸ್ಟ್ ಟೈಮ್ ಇವತ್ತು ಕೆರೆಯ ಮೀನು ಮಾಡುವ ವಿಧಾನ ತೋರಿಸ್ತಿದ್ದೇವೆ. ಸೊ ನೋಡ್ಬೋದು ಇಲ್ಲಿ ಕೆರೆಯ ಮೀನು. ಸೊ ಈ ಕೆರೆಯ ಮೀನಿನ ಹೆಸರು ಎಂತ ಅಂತ ಹೇಳಿದರೆ ಸರ್ಕಾರಿ ಮೀನು. ಸೊ ಈ ಸರ್ಕಾರಿ ಮೀನು ನೋಡಿ ಎಷ್ಟು ದೊಡ್ಡದುಂಟು. ಇದು ನಿನ್ನ ಮುಖದಷ್ಟು ದೊಡ್ಡುಂಟು ನೋಡು, ನಿನ್ನ ಮುಖದಷ್ಟು ದೊಡ್ಡದಿದೆ. ಸೊ ಈ ಸರ್ಕಾರಿ ಮೀನು ಮಾಡುವಂಥ ವಿಧಾನ ಹೇಳ್ತೇನೆ. ಅದಕ್ಕಿಂತ ಮೊದಲು ಎಂತೆಲ್ಲ ಐಟಮ್ ರೆಡಿ ಮಾಡಿಟ್ಟಿದ್ದೇವೆ ಅಂತ ಹೇಳಿದರೆ, ಒಂದು ಪ್ಲೇಟಲ್ಲಿ ಸರ್ಕಾರಿ ಮೀನು ಹಾಕಿಟ್ಟು ಅದಕ್ಕೆ ಇದು ಎಂತ ಹೇಳ್ತಾರೆ, ಬೂದಿ ಹಾಕಿಟ್ಟಿದ್ದೇವೆ. ಹಾಗೆಯೇ ಈಚೆ ಬದಿಯಿಂದ ಹುಳಿಗೆ ನೀರು ಹಾಕಿ ಹುಳಿಯನ್ನು ಹಿಂಡಿಟ್ಟಿದ್ದೇವೆ. ಸೊ ಇದು ಮೀನು ಮಾಡಲಿಕ್ಕೆ ನನಗೆ ಇವತ್ತು ನನ್ನದು ಅಮ್ಮ ಹೆಲ್ಪ್ ಮಾಡ್ತಾರೆ. ಅಮ್ಮನಿಗೆ ಇವತ್ತು ನಾನು ಹೆಲ್ಪ್ ಮಾಡ್ತಾ ಇದ್ದೇನೆ. ಕ್ಯಾಮರಾಮ್ಯಾನ್ ಹಿಡ್ಕೊಳ್ಳಿ. ಸೊ ಇವತ್ತು ನಮ್ಮದು ಕ್ಯಾಮರಾಮ್ಯಾನ್ ಆಗಿ ನಮ್ಮೊಟ್ಟಿಗೆ ಅಕ್ಷಯ್ ಇದ್ದಾನೆ. ಅಕ್ಷಯ್ ಅಲ್ಲಿ ತೋರಿಸ್ಬೇಡ ಕಣ, ಮುಖ ತೋರಿಸು. ಪಟಿಂಗ ನೀನು ಬೇಡ. ಅಕ್ಷರ ಇವತ್ತಿನ ಕ್ಯಾಮರಾಮ್ಯಾನ್ ಇವತ್ತಿನದು ಅಕ್ಷರ. ಅಕ್ಷರ ಸ್ಟೇಷನರೀಸ್ ಆ್ಯಂಡ್ ಬುಕ್ಸ್ ಸಂತೆಗಟ್ಟೆ, ಕಲ್ಯಾಣಪುರ. ಸೊ ನೋಡ್ಬೋದು ನಿಮಗೆ ಹತ್ತಿರ ಹಿಡಿಯಾ, ಇನ್ನಾಗಲ್ಲ ಕಣೆ, ಹತ್ತಿರ ಹಿಡಿ ಹಿಂಗೆ. ಸೊ ಇವತ್ತು ಇದು ಮೀನನ್ನು ಮಾಡ್ತಾ ಇದ್ದೇವೆ. ಇವತ್ತು ಮೀನು ಅದೇ ಇದರಲ್ಲಿ ಫುಲ್ ಮುಳ್ಳಿದೆ, ಇದು ನೋಡ್ಬೋದು ನಿಮಗೆ. ಇದು ಮುಳ್ಳು, ಈ ಥರ ಮುಳ್ಳು ಬರುತ್ತೆ. ಇದನ್ನ ಮುಳ್ಳನ್ನು ಬಿಡಿಸ್ಬೇಕು. ಮೊದಲು ಬೂದಿ ಹಾಕ್ಬೇಕು, ಫುಲ್ ಬೂದಿ ಹಿಡ್ಕೊಂಡು ಕಟ್ ಮಾಡ್ಲಿಕ್ಕೆ. ಜಾರುತ್ತೆ, ಇದರಲ್ಲಿ ಅಂಟು ಬಸ ಇರ್ತದೆ. ಕರೆಕ್ಟ್ ಹಿಡ್ಕೊಳ್ಳಿ, ಅಲ್ಲಿ ಅಮ್ಮನ ಮುಖ ಬರ್ತಿಲ್ಲ. ಸೊ ಈಗ ಇಟ್ಟು ಕಟ್ ಮಾಡಲಿಕ್ಕೆ ನೋಡ್ಬೋದು. ಮೀನಿನದ್ದು ಮೇಲ್ಭಾಗ ಮೊದಲು ಕಟ್ ಮಾಡ್ತಾರೆ ಅಲ್ಲ ಅಕ್ಷಯ? ಎಂತ ಮೀನಿನ ಮುಳ್ಳು ತೆಗೆದು. ಸೊ ಮೀನಿನದ್ದು ಮುಳ್ಳು ತೆಗಿತಾರೆ, ಮೀನಿನದ್ದು ಮೇಲಿನ ಪದಾರ್ಥ. ಈಗ ಅಡಿಯದ್ದು ಪದಾರ್ಥ ತೆಗಿತಾ ಇದ್ದಾರೆ. ಸೊ ಅಡಿಯದ್ದು ಸೈಡ್ ಮೀನಿನ ಅಡಿಯಲ್ಲ ಮಾರ, ನೀವೆಂತ ಹೇಳ್ತೀರಿ? ಸೈಡ್ ಅಂದ್ರೆ ಇದು ಮೀನಿನ ಅಡಿಭಾಗ.
ಕೆಳಭಾಗ ಮೀನಿನ ಕೆಳಭಾಗದಲ್ಲಿ ತೆಗಿತಾ ಇದ್ದಾರೆ. ಅಂಚವನ್ನು ಎಷ್ಟು ಬಾಲ ತೆಗೆದು ಕಣ್ಣು ತೆಗೆದು ತೆಗೆದು ಮತ್ತೆ ಸ್ಕಿನ್ ಎಳೆಯುದು. ಸ್ಕಿನ್ ಎಳಿತಾರೆ ಹೀಗೆ ಹಿಡ್ಕೊಂಡು ಸರ್ 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 ಅಂತ ಹೇಳಿದ್ದಾರೆ ಹೀಗೆ ಅಲ್ಲ ಅಕ್ಷರ ಅಂತ್ಯ. ಮೇಡಮ್ ನಮಸ್ತೆ. ಇಲ್ಲಿ ವ್ಲಾಗ್ ಆಗ್ತಾ ಉಂಟು, ಫಿಶ್ ಮಾಡ್ತಾ ಇದ್ದೀವಿ. ಇವತ್ತು ಫಿಶ್ ಆಗ್ತಾ ಉಂಟು. ಸೊ ನೋಡ್ಬೋದು, ಹತ್ರ ಹಿಡಿ. ಮೀನಿನದು ತಲೆ ತುಂಬ ಗಟ್ಟಿ ಇರ್ತದೆ. ಸೊ ಅದನ್ನು ಹೀಗೆ ಒತ್ತಿ ಹಿಡಿದು ಬಿಡಿಸ್ಬೇಕು ಈ ಥರ. ಸೊ ಲಾಸ್ಟ್ ಟೈಮ್ ನಾವು ಪೊಟ್ಟುಕೆರೆಯಲ್ಲಿ ಹಿಡ್ದಂಥ ಮೀನು, ಲಾಸ್ಟ್ ನೋಡಿರ್ತೀರ, ಪೊಟ್ಟುಕೆರೆಯಲ್ಲಿ ಹಿಡ್ದಂಥ ಮೀನನ್ನು. ಸೊ ಆ ಮೀನನ್ನು ಇವತ್ತು ಬಿಚ್ಚಿ ನೋಡಿರ್ಬೋದು, ಇಲ್ಲಿ ಫುಲ್ ಬಿಚ್ಚಿ ಅದು ಚರ್ಮ ಎಲ್ಲ ತೆಗೆದು ಫ್ರೈ ಮಾಡ್ಲಿಕ್ಕೆ ಇಡ್ತೇವೆ ಇವತ್ತು. ಸೊ ಮೀನಿನ ತಲೆ ಕಟ್ಟಾಯಿತು. ತಲೆ ಕಟ್ಟಾದ್ಮೇಲೆ ಒಳಗಡೆಯಿಂದ ತೆಗಿತಾರೆ. ಮೇಡಮ್ ನೀವು ಸ್ವಲ್ಪ ಬಾಯಿ ಮುಚ್ಚಿ, ನಮ್ಮದು ವಿಡಿಯೋಗೆಲ್ಲ ಡಿಸ್ಟರ್ಬ್ ಮಾಡಬೇಡಿ. ಈ ಜನ ಒಳ್ಳೆ ಅಕ್ಷರ, ನೀನು ಕ್ಯಾಮರಾ ಕರೆಕ್ಟ್ ಹಿಡಿಬೇಕಾ? ಇದೇ ಆಂಗಲ್ ಹಿಡ್ಕೋ ಕ್ಯಾಮರಾ, ಹಾಗೆ ಹಿಡ್ಕೋ. ಸೊ ಮೀನು ಒಂದು ತುಂಬ ಗಟ್ಟಿ ಇರ್ತದೆ ಮೀನು. ಅದ ಸಿಪ್ಪೆ ಬಿಡಿಸ್ಬೇಕು. ಮೀನಿನ ಸಿಪ್ಪೆ ಹೀಗೆ ಎಳ್ದು ಸರ್ರ ಅಂತ ಬಿಡಿಸ್ಬೇಕಲ್ಲ. ನೀನು ಮಂಗಳ ತರ ಮಾಡ್ತಾ ಇದ್ದಿ. ಸೊ ಹೀಗೆ ಕೈಗೆ ಬೂದಿ ಹಾಕೊಂಡು ಮೀನನ್ನು ಹೀಗೆ ಹಿಡ್ಕೊಂಡು, ಇಲ್ಲಿ ತಲೆ ಉಂಟು, ಇಲ್ಲಿ ಹಿಡಿಯ ನೀನು. ಎಲ್ಲಿ ಕ್ಯಾಮರಾ ನೋಡ ಹಾ, ಇಲ್ಲಿ ಹೀಗೆ ಹಿಡಿದು ಸ್ಕಿನ್ ಎಳಿಬೇಕು. ಎರಡು ಕೈ ತಲೆ ಹಿಡ್ಕೊ, ಎರಡು ಕೈ ಇಲ್ಲಿ ಹಿಡ್ಕೊಳ್ಳ, ಇದು ಒಂದು ಕೈ ಹೀಗೆ ಹಿಡ್ಕೊ. ಒಂದು ಕೈಲಿ ಹೀಗೆ ಹಿಡ್ಕೊಳ್ಬೇಕಂತ ನಮ್ಮ ಅಮ್ಮ ಹೇಳಿದ್ದು. ಇನ್ನೊಂದು ಕೈಲಿ ಎಲ್ಲಿ ಗಾಯ ಆಗಿದೆ, ಮೀನು ಹಿಡಿದು ನೆಟ್ಟೆಲ್ಲ ತಾಗಿ. ಅಪ್ಪ ಭಾರಿ ಕಷ್ಟ ಉಂಟು. ಪೂರ್ತಿ ಸ್ಕಿನ್ ಎಳಿಬೇಕು. ಬೂದಿ ಬಿಡಿಸ್ಕೊ, ಕೈಯಲ್ಲಿ ಜಾರ್ತದೆ. ನನ್ನ ಕೈಯಲ್ಲಿ ಗಾಯ ಆಗಿದೆ ಅಮ್ಮ. ನಾನು ಎಳಿತೇನೆ, ಕೊಡು. ಹಾಂ ಮೇಡಮ್, ಕ್ಯಾಮ್ರಾ ಮೇಡಮ್. ಸೊ ಇವತ್ತು ನಮ್ಮದು ಕ್ಯಾಮರಾ ವಿಡಿಯೋಗ್ರಾಫರ್ ಸುಖ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಿಡಿಯೋ ನೋಡುವಾಗ. ಅಕ್ಷರ ಹೌದು ಹೊಸದಾಗಿ ಕ್ಯಾಮರಾ ಹಿಡಿತಿದ್ದಾನೆ. ಪೊಡಸ್ ಅಂತ ಹೇಳ್ತಾರೆ. ಪೊಡಸ್ ಪ್ಲಸ್ ಚರ್ಮ, ಸ್ಕಿನ್, ಮತ್ತೆ ಇದಕ್ಕೆ ಪೊಡಸ್ ಹೇಳುದಲ್ಲಮ್ಮ. ಮೀನಿನ ಹೊರಗಡೆ ಲೇಯರ್ ಇರ್ತದೆ ನೋಡಿ, ಸಣ್ಣ ರೌಂಡ್ ಇರ್ತದೆ, ಅದಕ್ಕೆ ತುಳುವಲ್ಲಿ ಪೊಡಸ್ ಅಂತ ಹೇಳ್ತಾರೆ, ಪೊಡಸ್. ಸೊ ಇದನ್ನು ಹೀಗೆ ಅವ ತುಂಬ ಗಟ್ಟಿ ಉಂಟು. ಹೀಗೆ ಎಳಿಬೇಕು. ಚರ್ಮ ನೋಡ್ಬೋದು ನಿಮಗೆ, ಚರ್ಮ ಹೀಗೆ ಎಳಿಬೇಕು ಮೀನಿನದ್ದು. ಹೀಗೆ ಎಳಿಬೇಕು. ಕೈ ಪೂರಿ ಸ್ಕಿನ್ ಬೋರ್ಡು. ಹೀಗೆ ಹಿಡಿದು ಹೀಗೆ ಎಳಿಬೇಕು. ಸ್ವಲ್ಪ ಕಣ್ಣು ಕೂಡ ಬರ್ತಿದೆ. ಇದೆಂತ ಹೇಳೋದು ಇದಕ್ಕೆ? ಬೂದಿ ಹಿಡಿದು ಎಳಿದಾಗ ಸ್ಪೀಡಲ್ಲಿ ಬರ್ತದೆ ಎಳಿಲಿಕ್ಕೆ. ಇಲ್ಲಾಂತ ಹೇಳಿದ್ರೆ ಕಷ್ಟ ಆಗ್ತದೆ ಎಳಿಲಿಕ್ಕೆ. ಬೂದಿ ಹಿಡಿದು ಈಗ ಎಳಿಬೇಕು, ಸ್ಪೀಡ್ ಬರ್ತದೆ ಎಳಿಲಿಕ್ಕೆ. ಕೈ ಜಾರುವುದಿಲ್ಲ. ಬೂದಿ ಹಾಕೋ ಕಾರಣ ಅಂತ ಹೇಳಿದ್ರೆ ಕೈ ಜಾರಬಾರ್ದು ಅಂತ ಅಲ್ಲ ಅಕ್ಷರ? ಹೌದು. ತುಂಬ ಕಷ್ಟ ಉಂಟು ಬಿಚ್ಚಲಿಕ್ಕೆ. ಚರ್ಮ ನೋಡುವಷ್ಟು ಸುಲಭ ಇಲ್ಲ, ಎಲ್ಲಿಕ್ಕೆ ತುಂಬ ಕಷ್ಟ. ಹಾಗೆ ನನ್ನ ಕೈಲಿ ಗಾಯ ಸಹ ಉಂಟು, ಎಲ್ಲಿಗೆ ಆಗ್ತಾ ಇಲ್ಲ ಅಮ್ಮ. ನಾನು ಹೇಳ್ತೀವಿ, ಹೀಗೆ ಹಿಡಿದು ಕೈಯಲ್ಲಿ ಹೀಗೆ ಎಳಿಬೇಕು. ಸ್ವಲ್ಪ ಗರ್ವ ತಗೊಂಡು ಎಳಿಬೇಕು ಹೀಗೆ, ಸಿಟ್ಟು ಮಾಡ್ಕೊಂಡು. ಸ್ವಲ್ಪ ಕೋಪದಿಂದ ಎಳಿಬೇಕು ಹೀಗೆ. ಆಂಟಿ ಮನೆಗೆ ಬಂದಾರ ಅವರು. ಈ ನಿಮ್ದು ಊರು ಯಾವುದೇ ಅಕ್ಷರ? ಜಯಬುರ್ಗಿ. ವಿಜಯಪುರ. ನಮ್ಮೊಟ್ಟಿಗೆ ಇವತ್ತು ಬಿಜಾಪುರದ ವ್ಯಕ್ತಿಯೊಬ್ರು ಜಾಯ್ನ್ ಆಗಿದ್ದಾರೆ. ಬಿಜಾಪುರ ಗೌಡ ಅಲ್ವೇನಾ? ಅಲ್ಲ, ದೊಡ್ಡಮಣಿ. ಇವನ ಫುಲ್ ಹೆಸರು ಅಕ್ಷಯ ದೊಡ್ಡಮಣಿ ಅಲ್ಲ? ಅಕ್ಷಯ ಗೌಡ ದೊಡ್ಡಮಣಿ. ಬೀರಡ್ಗೆ ಮನ್ನೆಡ್ಗೆ ತೊಂಬರೋಡಿಯಾ ಅಂಜಾಂತ ನಾಂಜೋ ಬೇಡ ದೇಸಿಗೆ ಅವು ಬಣ್ಣದಾಗ ಉಡಿಯೋ ಕೈ ಉರಿ ಆಗ್ತಾ ಉಂಟು. ಜಕ್ಕೆ ಮಾತಾಡ್ಲಿಕ್ಕೂ ಹೇಳ್ತೀನಿ ಅಂತ ಹೇಳ್ದ. ಏನು
ಮೊಬೈಲ್ ಮೊಬೈಲ್ ತುಂಬಾ ಹತ್ರ ಇಡಿ ನೋಡಿ ಇಲ್ಲಿ ನೋಡ್ಬೋದು ನಿಮ್ಗೆ ಚರ್ಮ ಈ ತರ ಬರ್ತದೆ ಎಳಿಲಿಕ್ಕೆ. ಇನ್ನು ಉಪ್ಪು ಹಾಕಿ ವಾಶ್ ಮಾಡ್ಬೇಕು. ಇನ್ನು ಉಪ್ಪು ಹಾಕಿ ವಾಶ್ ಮಾಡ್ಬೇಕು. ಉಪ್ಪು ಹಾಕಿ ವಾಶ್ ಮಾಡೋದಂದ್ರೆ ಸ್ಮೆಲ್ ಬಿಡ್ಬೇಕಲ್ಲಮ್ಮ. ಅಕ್ಷಯ 5 ಹತ್ಲಿ ಎಷ್ಟು ಹೇಳು? 5 ಹತ್ಲಿ ಯಾವ ಮಾಡ್ಕೊಡ್ತೀಯ? 5 ಹತ್ಲಿ. ಹಾ 5 ಹತ್ಲಿ 5 ಹತ್ಲಿ 50. 5 11ಲಿ 5 11 ಬರ್ಬೇಕಾ? 52 5 11ಲಿ 52. ನಿಮ್ಮ ಮಗ ಹೇಳಿದ್ದು 5 11 52 ಅಂತೆ. 5 ಹತ್ಲಿ 50 ಅಂತೆ. 55 ಇವತ್ತಿನ ಮಕ್ಕಳೇ ಮುಂದಿನ ಜನಾಂಗ. 6 ಎಷ್ಟ? 6 ಎಷ್ಟು? 12 ಎಂಡ್ಲಿ 6 3 ಎಷ್ಟು? 6 3 ಎಷ್ಟು? 6 3 ಎಷ್ಟು? ಅವ್ನು ಬರಲ್ಲ ಬಿಡ, ಅವನಿಗೆ ಬಿಟ್ಟು ಹೋಗು. ಅವನ ಬಿಟ್ಟು ಹೋಗಿಲ್ಲ. ನಾ ಮತ್ತೆ ಬರ್ತೀನಿ ಹೇಳ ಅಮ್ಮನಿಗೆ ಹೇಳ. 5 ನೋಡಿ 6 3 5 ಅಂತ ನಿಮ್ಮ ಮಗ. 6 3 5 ಅಂತ ನೀವು ನನ್ನ ಅಂಗಡಿಲಿ ಕುತ್ಕೊಳಿಸ್ಬೇಕು ನೀವು ಲೆಕ್ಕ ಮಾಡ್ಲಿಕ್ಕೆ. 6 3 5 ಹೇಳ್ತೀಯಲ್ಲ, ನಾನು ಬೆಳಿಗ್ಗೆ ಹೇಳ್ತೀನಿ ಏನಂತ. ಒಂದ್ ಕೆಲಸ ಪೆಂಡಿಂಗ್ ಇಟ್ಟಿದ್ದಾರೆ, ಅದು ಒಬ್ಬರು ಮಾಡ್ತಾರೆ ಇಬ್ರು ಮಾಡ್ತಾರೆ ಗೊತ್ತಿಲ್ಲ, ನಾನು ಕೇಳಿ ಹೇಳ್ತೀನಿ. ಅದು 2 ಗಂಟೆ ಕೆಲಸ ಇರೋದಂತೆ. ಸೊ ನೋಡ್ಬೋದು ನಮ್ಮ ಅಕ್ಷಯನವರದ್ದು ಲೆಕ್ಕ. ಅಕ್ಷಯನವರು ನೆಕ್ಸ್ಟ್ ಮುಂದೆ ಅವರು ಬಡಿಸಿದೆ. ಸೊ ಇದಿಷ್ಟು ಮೀನಾಗಿದೆ, ಇನ್ನು 1 ಮೀನು ಪೆಂಡಿಂಗ್ ಇದೆ. 1 ಮೀನನ್ನು ಫುಲ್ ಬೂದಿಲಿ ಮುಳುಗಿಸಿಟ್ಟಿದ್ದೇವೆ. ಓಕೆ ಸರಿ ಆಯ್ತು. ಓಕೆ ಬಾಸ್, ಅವರಿಗೇನೆ ಹೇಳ್ತೀನಿ ನಾನು. ಅಮ್ಮನಿಗೆ ಕೊಡ್ತೀನಿ ನಾನು. ಆದರೆ 200 ರೂಪಾಯಿ ಅಡ್ವಾನ್ಸ್ ತಗೊಂಡಿದ್ದಾರೆ ಅವರು. ನಂಗೆ ಗೊತ್ತಿಲ್ಲ. ಪುನಃ 200 ರೂಪಾಯಿ ಕೇಳು, ನಾ ಇಲ್ಲ ಹೇಳಿದೆ ಮತ್ತೆ. ಆಯ್ತಲ್ಲ, 1,000 ರೂಪಾಯಿ ಗೂಗಲ್ ಪೇ ಮಾಡಿ ಜಾಸ್ತಿ. ಅಲ್ಲಿ ಉಳಿ 3,000 ರೂಪಾಯಿ. ಅಮ್ಮ ಬರೋದಲ್ಲ, ನೀನು ಮತ್ತೆ ಬಿಡ್ತೇನೆ ನಾನು. ಕರ್ಕೊಂಡಾಗ ಬರ್ತೀಯ ಬಿಡು. ಬೋರ್ಡ್ ಬಡ್ಕ ಅಕ್ಷಯ ಬೋರ್ಡ್ ಮಲ್ಪ. ಸೊ ವಿಜಯಪುರದ ಗೌಡ್ರೆ, ವಿಜಯಪುರದಲ್ಲಿ ಎಂತ ಉಂಟು ಹೇಳಿ ವಿಶೇಷ? ಸೊ ಇಲ್ಲಿ ನನ್ನ ಅಮ್ಮ ನೋಡ್ಬೋದು ಮೀನಿನದ್ದು ಮೇಲ್ಗಡೆ ಕಟ್ ಮಾಡ್ತಿದ್ದಾರೆ. ಮುಳ್ಳು ಎಷ್ಟು ಶಾರ್ಪ್ ಇರುತ್ತೆ. ಮುಳ್ಳು ನನ್ನ ಕೈಗೆ ಬಡ್ದು ಇಲ್ಲಿ ನೋಡಿ, ಇಲ್ಲಿ ಗಾಯ ಆಗಿದೆ. ಇಲ್ಲೊಂದು ಗಾಯ ಉಂಟು, ಈ ಬೆರಳಲ್ಲಿ ಗಾಯ ಉಂಟು, ಹಾಗೇನೆ ಇದು ಬೆರಳಲ್ಲಿ ಗಾಯ ಉಂಟು. ಇದು ಮೀನಿನ ಮುಳ್ಳು ನೋಡ್ಬೋದು ನೋಡಿ, ನಿಮ್ಗೆ ಶಾರ್ಪ್ ಉಂಟು ಮೀನಿನ ಮುಳ್ಳು. ಕೈ ಹೊಟ್ಟೆ ಆಗ್ತದೆ ಅಲ್ಲಮ್ಮ. ಸೊ ಇದು ನಮ್ಮದು ಮೀನಿನದ್ದು ಮುಳ್ಳು. ಮರಳನಿಗೆ ಮೀನು ತಿನ್ಲಿಕ್ಕೆ ಮಾಡ್ತಾ ಇದ್ದೇನೆ ಇವತ್ತು. ಇದು ನನ್ನಂತ ಮೀನಿನ ಹುಚ್ಚರಿಗೆ ಮೀನು ಮಾಡ್ತಿದ್ದೇನೆ ನನ್ನ ಅಮ್ಮ ತಿನ್ಲಿಕ್ಕೆ. ಸೊ ಮೀನು ನಮ್ಮದು ಸೀ ಫಿಶ್ನ ಹಾಗೆ ಟೇಸ್ಟ್ ಇರೋದಿಲ್ಲ, ತುಂಬ ಟೇಸ್ಟ್ ಇರೋದಿಲ್ಲ. ಮಾಂಸ ಇರ್ತದೆ ಬಟ್ ಟೇಸ್ಟ್ ಇರೋದಿಲ್ಲ. ಬಟ್ ಏನೋ ಒಂದು ತಿನ್ಲಿಕ್ಕೆ ಒಂದು ಖುಷಿ ಆಗ್ತದೆ, ತಿನ್ಲಿಕ್ಕೆ ಮಾತ್ರ ಸೂಪರ್ ಟೇಸ್ಟ್, ಸೂಪರ್. ಎಂತ ಉಂಟು ವಿಜಯಪುರದಲ್ಲಿ ವಿಶೇಷ ಹೇಳಿ ಸರ್? ನಾನು ಊರು ನೋಡಿಲ್ಲ ಅಂತ ಹೇಳು. ವಿಜಯಪುರದಲ್ಲಿ ಎಂತೆಲ್ಲ ಉಂಟು ವಿಶೇಷ ಹೇಳಿ ಉಡುಪಿಯಲ್ಲಿ ಗೌಡ್ರೆ ಹೇಳು. ನಾನಿರೋದು ಉಡುಪಿಯಲ್ಲಿ ಅಂತ ಹೇಳು. ಓಯ್ ದೊಡ್ಡಮಣಿ. ಸೊ ಇವರ ಹೆಸರು ಬಂದು ಅಕ್ಷಯ ದೊಡ್ಡಮಣಿ ಅಂತ. ದೊಡ್ಡಮಣಿ ಅವರೇ, ದೊಡ್ಡಮಣಿ ಅಂದ್ರೆ ಎಂತ ಹೇಳಿ? ನಮ್ಮ ಫ್ಯಾಮಿಲಿ ಹೆಸರು ಅಂತ ಹೇಳಿ. ನಮ್ಮ ಫ್ಯಾಮಿಲಿ ಹೆಸರಾ? ಫ್ಯಾಮಿಲಿ ಸ್ಪೆಲ್ಲಿಂಗ್ ಹೇಳು. ಫ್ಯಾಮಿಲಿ ಸ್ಪೆಲ್ಲಿಂಗ್ ಹೇಳ. ನಾಳೆ ಓದಿ ಹೇಳ್ತೇನೆ. ಅಕ್ಷಯ ಸ್ಪೆಲ್ಲಿಂಗ್ ಹೇಳು. ರಿಟರ್ನ್ ಹೇಳು. ಅಯ್ಯೋ, ನನ್ನಮ್ಮ ಇಲ್ಲಿ ಮೀನು ಕಟ್ ಮಾಡ್ತಿದ್ದೆ. ನಾನು ಮೀನು ತೋರಿಸಿದ್ ಬಿಟ್ಟು ಅವನೊಟ್ಟಿಗೆ ನಾನು ಇದು ಮಾಡ್ತಾ ಇದ್ದೆ, ಮರಳು ಕಟ್ತಾ ಇದ್ದೆ. ಸೊ ಮೀನದು ನೋಡ್ಬೋದು ನಿಮಗೆ, ನೋಡಿ ಕರಳೆಲ್ಲ ಹೊರಗಡೆ ಬಂದಿದೆ. ವಾವ್. ಸೊ ಮೀನಿನದ್ದು ಅಸ್ಥಿ ಪಂಜರ ಅಲ್ಲ, ಒಳಗಡೆ ಇಂಟೆಸ್ಟೈನ್ ಎಲ್ಲ ಬಿಚ್ಚಿ ಹೊರಗಡೆ ಹಾಕ್ತಾ ಇದ್ದಾರೆ ನನ್ನ ಅಮ್ಮ. ನೋಡ್ಬೋದು ಈ ಥರ ಕಟ್ ಮಾಡ್ತಾರೆ.
ಈ ಥರ ಕಟ್ ಇಷ್ಟು ದೊಡ್ಡ ಮಾಡಿ ಮೀನು ಇಷ್ಟು ಸಣ್ಣದಾಗಿ. ಇಷ್ಟು ದೊಡ್ಡ ಮೀನು ಇಷ್ಟು ಸಣ್ಣದಾಗಿ ಹೋಯಿತು ಕಟ್ ಮಾಡಿದ ಮೇಲೆ. ಇದೀಗ ಬಾಲ ಕಟ್ ಮಾಡ್ತಿದ್ದಾರೆ ನನ್ನಮ್ಮ. 1 ಇಂಚಿದ ಬಾಲನ ಉಂಟು, 1-1.5 ಇಂಚಿದ ಬಾಲ ಕಟ್ ಮಾಡ್ತಾರೆ. ಕಟ್ ಮಾಡಿ ಬಿಸಾಕ್ತಾರೆ. ನೆಕ್ಸ್ಟ್ ಮೀನು ಇಷ್ಟು ಸಣ್ಣದಾಗಿ ಹೊಳೆಯುತ್ತೆ. ಸೊ ಮೀನೆಲ್ಲ ನೋಡಿ ಈ ಥರ ಇದೆ, ಮೀನಿನ ಸಿಪ್ಪೆ ಎಲ್ಲ ಬಿಚ್ಚಿದ ಮೇಲೆ. ವಾಶ್ ಮಾಡಬೇಕು. ಸೊ ಇನ್ನು ವಾಷಿಂಗ್ ಕೆಲಸ ಉಂಟು. ಸೊ ವಾಶ್ ಮಾಡಲಿಕ್ಕೆ ವಾಷಿಂಗ್ ಮಿಷಿನಲ್ಲೇ ಹಾಕೋದು ಮೀನು ಅಲ್ಲ ಅಕ್ಷಯ? ಸೊ ಈಗ ಇದೇ ಪಾತ್ರೆಗೆ ನೀರೆಲ್ಲ ಹಾಕಿ ವಾಶ್ ಮಾಡ್ತೇವೆ. ಸೊ ಇದು ಬೂದಿ ಬಿಸಾಕೋದು. ಬೂದಿ ಹಾಕುವ ಕಾರಣ ಅಂತ ಹೇಳಿದ್ರೆ ಅದೇ ನಾನು ಮೊದಲು ಹೇಳಿದ ಹಾಗೆ, ಕೈ ಹಿಡಿಲಿಕ್ಕೆ ಜಾರ್ತದೆ ಮೀನು. ತುಂಬ ಜಾರುವ ಕಾರಣ ನಾವು ಬೂದಿಯನ್ನು ಹಾಕೋದು. ಬೂದಿಯನ್ನು ಹಾಕಿ ನಾವು ಮೀನನ್ನು ಕಟ್ ಮಾಡ್ತೇವೆ. ಸೊ ನಾಳೆ ಇದನ್ನಿಗೆ ನಾವು ಈ ಮೀನಿಗೆ ಬೇಕಾದ ಎಂತ ಹೇಳ್ತಾರೆ ಮಸಾಲೆ ಎಲ್ಲ ಹಾಕಿ ಫ್ರಿಜ್ಜಲ್ಲಿ ಇಡ್ತೇವೆ. ಸೊ ನಾಳೆ ಸಂಜೆ ಮಾಡ್ತೇವೆ. ಮಸಾಲೆ ಎಲ್ಲ ಒಳ್ಳೆ ಹಿಡಿಬೇಕು ಮೀನಿಗೆ ಹಿಡಿಬೇಕು. ಮೀನಿಗೆ ಹಿಡಿದ ನಂತರ ನಾಳೆಗೆ ಒಳ್ಳೆ ಟೇಸ್ಟ್ ಆಗ್ತದೆ ತಿನ್ನಲಿಕ್ಕೆ. ಸೊ ಇವತ್ತು ಕೋಳಿ ಮಾಡಿದ್ದಾರೆ. ಸೊ ಕೋಳಿ ತಿಂತೇವೆ ನಾವು. ಕೋಳಿ ತಿಂದು ನಾಳೆ ಮೀನು ತಿಂತೇವೆ. ಎಂತ ಹೇಳ್ತೀರಾ ಅಕ್ಷಯ್ ಅವರೇ? ಓಕೆ ಸರಿ. ಸೊ ಮೀನಿನದ್ದು ಎಲ್ಲ ಎಂತ ಹೇಳ್ತಾರೆ ಪೋಸ್ಟ್ ಮಾರ್ಟಮ್ ಕೆಲಸ ಮುಗೀತು. ಅಷ್ಟು ದೊಡ್ಡ ಮೀನು ಇಷ್ಟು ಸಣ್ಣದಾಗಿ. ಇನ್ನು ಈಚೆ ಬದಿ ಸಿಪ್ಪೆ ಬಿಸ್ಲಿಕ್ಕೆ ಉಂಟು. ಇವನು ಮಾಡ್ತಾನೆ ಅಂತ ಹೇಳಿದಾನೆ, ಮಾಡಲಿಲ್ಲ. ನನ್ನದು ಕೈಯಲ್ಲಿ ಗಾಯ ಉಂಟಮ್ಮ, ಇಲ್ಲಿಲ್ಲ ಕೈಯಲ್ಲಿ ಉರಿತಾ ಉಂಟು. ನಾನು ಮೀನು ಮಾಡ್ತೇನೆ, ನೀವು ನಾನು ಮಾಡ್ತೇನೆ ಅಂತ ಇದ್ದೆ, ಬಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಸಹಾಯಕನಾದೆ ನಾನು. ಐ ಆಮ್ ಹೆಲ್ಪ್ಲೆಸ್ ಅಲ್ಲ ಅಕ್ಷಯ್ ಅವರೇ? ದೊಡ್ಡ ದೊಡ್ಡ ಮೀನು ತಿಂದಾಗೆ ಅಲ್ಲ ಅಕ್ಷಯ್ ಅವರೇ. ಗೊತ್ತಿರ್ಬೇಕು. ಗೋಲ್ ಗುಂಬಸ್ ಉಂಟಲ್ಲ ನಿಮ್ಮ ಊರಲ್ಲಿ, ಹೌದಾ? ಗೋಲ್ ಗುಂಬಸ್ ಯಾವ ರಾಜ ಮಾಡಿದ್ದು? ಗೊತ್ತಿಲ್ಲ. ಹೇಳು. ಹಾಗೆ ಹೇಳಿಬಿಡು. ಹೇಳು ಮಾರೆ, ಗೊತ್ತಿಲ್ಲ. ಯಾವ ರಾಜರು ಮಾಡಿದ್ದು? ಗೊತ್ತಿಲ್ಲ. ನಿಮ್ಮ ಅಪ್ಪನವರ ಹೆಸರೆಂತ? ಸಂಗನಗೌಡ. ಸಂಗನಗೌಡ, ಅದು ಗೊತ್ತುಂಟ ನಿಮ್ಗೆ? ಅಮ್ಮನ ಹೆಸರು ಶ್ರೀದೇವಿ. ಸೊ ಇವರು ತುಂಬಾ ಅಂದ್ರೆ ತುಂಬಾ ಎಕ್ಸ್ಪರ್ಟ್ ಇಂಗ್ಲಿಷ್ ಮಾತಾಡೋದ್ರಲ್ಲಿ. ಸೊ ಅಕ್ಷಯ್, ಹೇಳಿ. ಹ್ಯಾಡ್ ಡಿನ್ನರ್? ಹೇಳ ಅಕ್ಷಯ. ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿ. ಹ್ಯಾಡ್ ಡಿನ್ನರ್ ಅಕ್ಷಯ್? ಕರ್ನಾಟಕದಲ್ಲಿರುವಾಗ ಕನ್ನಡ ಮಾತಾಡಿ ಅಂತ ಹೇಳಿ. ಅಕ್ಷಯ್, ಎಂತ? ವಾಟ್ ವಾಸ್ ಸ್ಪೆಷಲ್ ಫಾರ್ ಡಿನ್ನರ್? ಚಿಕನ್. ಚಿಕನ್. Chicken, then what you had special with Me. chicken? Fish. What you had with chicken? ಫಿಶ್. Fish. ಚಿಕನ್, ಫಿಶ್. ಅರೆ ಫಿಶ್ ಮಾಡಿಲ್ಲ ಕಣ, ಫಿಶ್ ಅಲ್ಲಿ ತಿಂದೆ ನೀನು. ಫಿಶ್ ಎಲ್ಲ ತಿನ್ನಿಲ್ಲ. ಮೀನಿನ ಒಟ್ಟಿಗೆ ಏನ್ ಸ್ಪೆಷಲ್ ತಿಂದೆ ಅಂತ? ದೋಸೆ. ದೋಸೆ. In English what you call for ದೋಸೆ? ಏನು? ದೋಸೆ. ದೋಸೆ. ವಾಟರ್ ದೋಸೆ. ವಾಟರ್ ದೋಸೆ. ಸೊ ನೀರ್ ದೋಸೆಗೆ ಇಂಗ್ಲಿಷ್ ನಲ್ಲಿ ವಾಟರ್ ದೋಸೆ ಅಂತಾರೆ. ಸೊ ನೋಡ್ಬೋದು ಇದೆಲ್ಲ ಮೀನಿನದ್ದು ಚಿಪ್ಪಿ ಗಿಪ್ಪೆ ಎಲ್ಲ ಬಿಚ್ಚಿ ತೊಟ್ಟೆಗೆ ಹಾಕಿ ನಾವು ಬಿಸಾಕ್ತೇವೆ ಹಿಂದ್ಗಡೆಗೆ. ಸೊ ನಾಳಿದ್ದು ಹಾಗೇನೆ ಇಲ್ಲಿ ಫಿಶ್ ಇದೆ. ಫಿಶ್ ನೋಡ್ಬೋದು ನಿಮಗೆ, 3 ಫಿಶ್ ನೋಡಿ ಎಲ್ಲ ಸಿಪ್ಪೆ ತೆಗೆದ್ಮೇಲೆ ಈ ಥರ ಆಗಿದೆ. 1 kg ವೇಸ್ಟ್ ಉಂಟು. 1 kg ವೇಸ್ಟೇ ಉಂಟು ಇದರಲ್ಲಿ. ಸೊ ಇದು ನಮ್ಮದು ಕೆರೆಯ ಫಿಶ್, ಕೆರೆಯ ಮೀನು ತಿನ್ನಲಿಕ್ಕೆ ಸಾಲಿಡ್ ಟೇಸ್ಟ್ ಇರುತ್ತೆ, ಸೂಪರ್ ಅಲ್ಲ ಅಕ್ಷಯ್ ಅವರೇ? ಸ್ವಲ್ಪ ಉಪ್ಪು ಖಾರ ಹುಳಿ ಜಾಸ್ತಿ ಬೇಕು. ಸೊ ಉಪ್ಪು ಖಾರ ಹುಳಿ ಜಾಸ್ತಿ ಬೇಕು. ಹಾಗೇನೆ ಬೇರೆ ಎಂತೆಲ್ಲ ಬೇಕಮ್ಮ? ಗೊಣ್ಣೆದಕ್ಕೆ ಒಂದು ದೇವಸ್ಥಾನ ಮತ್ತೆಂತ ಈಗ ಹೇಳ್ತೇವೆ ವಾಶ್ ಮಾಡಿದ. ಈಗ ನಾವು ಹೇಳ್ತೇವೆ ಎಂತ ಅಂತ, ಅಮ್ಮ ಈಗ ಹೇಳ್ತಾರೆ ಇದನ್ನ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಉಂಟು. ಮತ್ತೆ ನೋಡುವ ಬಿಡ್ಲಿಕ್ಕೆ ಉಪ್ಪು ಹಾಕಿ ವಾಶ್ ಮಾಡುದು. ನೀರ್ದಕ್ಕ ಬಸ್ಸಿ. ಹಾ ಈ ಸ್ಯಾನಿ ನಾನು ಪಡುವ ಮೊಬೈಲ್ ಕೊರೋಡ ಗೂಗಲ್ ಬೇಕು. ನೀರ್ದಕ್ಕ ಈ ಕೈ ದೇಕು ಆಜಿರ ಬಗ್ಗೆ ನಾನು ಕೊಲ್ಲೋದು. ಮುಲ್ಲಿಬೇಡ. ಸೊ ಒಂದು ಮೀನು ಆಯ್ತು, ಇನ್ನೊಂದು ಮೀನು ರೆಡಿ ಆಗ್ತಾ ಉಂಟು. ದೊಡ್ಡದ ಮೀನು ಇದು ನಂಗೆ ಅಲ್ಲ, ಎಲ್ಲ 3 ಮೀನ್ಸ್ ನಾನೇ ತಿಂದು. ನಮ್ಮ ಮನೆಯಲ್ಲಿ ತಿನ್ನೋದಿಲ್ಲ ಮೀನು. ಇದು ಮೀನು ಅವರಿಗೆ ಬರೀ ಇದು ಸೀ ಫುಡ್ ಮೀನೇ ಬೇಕು, ಸಿಹಿಯಾದ ಮೀನು ಬೇಕು. ಸೊ ಇಲ್ಲಿ ಹತ್ತದಲ್ಲಿ ಉಂಟು ಇದು ಮೀನು ಬಿಡಿಸ್ತಾ ಇದ್ದಾರೆ ನನ್ನ ಅಮ್ಮ. ಇನ್ನು ನಾನು ವಿಡಿಯೋ ಮಾಡ್ತೇನೆ. ಅಲ್ಲೇ ಒಂದು ಮೊಬೈಲ್ ಗೂಗಲ್ ಪೇ ಮಾಡ್ತಾರೆ ಇಲ್ವೇ? ಅದೇನು ಉಬ್ಬಲಿಲ್ಲ, ಉಬ್ಬಿಸ್ಕೊಳ್ಬೇಕು. ಮತ್ತೆ ಏನು ನಿಂದು ಎಣ್ಣೆ ಹಾಕಿದ್ರೆ ಉಬ್ಬುತ್ತದೆ ಒಳ್ಳೆ. ನಾವು ಎಣ್ಣೆ ಹಾಕಿದ್ರೆ ಉಬ್ಬಿಸ್ತೀವಿ ಪೂರ್ತಿ. ಅಂದಾಡಿಸ್ಬೇಡ ಕಣೆ. ಅಲ್ಲೇ ಒಂದು ಗೂಗಲ್ ಪೇ ಬಂದು ನಾನು ಗೂಗಲ್ ಪೇ ಮಾಡ್ತೀನಿ. ಮತ್ತೆ ಮುಖ ಕಾಣ್ತಿಲ್ಲ. ಮಾಡ್ತೀಯ ಅವ್ರಿಗೆ? ಹಸ್ಬೆಂಡ್ ಕಾಸು ಕೊಡೋಣ ಆಮೇಲೆ. ನೀನು ಗೂಗಲ್ ಪೇ ಮಾಡ್ತೀಯಾ? ಅಕ್ಷರ ಹೊರಟಿಯಾ? ಆಯ್ತಲ್ಲ, ಬಾಯ್ ಬಾಯ್. ಹೌದು. ಅಕ್ಷರ ಹೋಟ್ಲು. ಅಕ್ಷಯ ನೀನ್ ನಿಂತ್ಕೊಳ್ಳ, ನಿನ್ನ ಮತ್ತೆ ಬಿಡುವ. ಸ್ಕೂಲ್ ಬೇಡ, ಬ್ಯಾಕ್ ಪೆಂಚನ್ ಅಲ್ಲಿ ನೀನು ಓದ್ತಿ ಹೇಳು.
ಹೋಗ್ತೇವೆ ಮನೆಗೆ ತುಂಬಾ ತಿಂತಾರ. ನಂಗೆ ಹೋಗ್ಲಿಕ್ಕೆ ಮನ್ಸಿಲ್ಲ. ಒಳ್ಳೆ ಅಕ್ಷಯ. ಜಾಗ, ಒಳ್ಳೆ ಸೊ ಈಗ ಮೀನಿನದು ಕ್ಲೀನಿಂಗ್ನದು ಕೆಲಸ ಆಗ್ತಾ ಇದೆ. ಸೊ ಮೀನಿನದು ಕ್ಲೀನಿಂಗ್ ಕೆಲಸ ಎಂತ ಅಂತ ಹೇಳಿದ್ರೆ ಅಮ್ಮಗೆ ಮೀನೆಲ್ಲ ಕ್ಲೀನ್ ಮಾಡಿ ಇಟ್ಟರು. ಉಪ್ಪು ನೋಡ್ಬೋದು. ಸೊ ಕ್ಲೀನ್ ಮಾಡಿದ ಮೇಲೆ ಈ ಥರ ಉಪ್ಪನ್ನು ಹಿಡ್ಕೊಂಡು, ಉಪ್ಪು ಎಷ್ಟು ಬೇಕಮ್ಮ? ಹಾಂ, ಇನ್ನು ಒಂದು ಸ್ಪೂನ್ ಫುಲ್ ಹಾಕು. ಸೊ 1 ಸ್ಪೂನ್ ಫುಲ್ ಉಪ್ಪು ಹಾಕಬೇಕು ಈ ಥರ. ಆಗ ಅರ್ಧ ಹಾಕಿದೆ, ಈಗ ನಾನು ಅರ್ಧ ಹಾಕ್ತೇನೆ. ಸೊ ಫುಲ್ ಹಾಕಿ ನಂತರ ಸ್ವಲ್ಪ ಅರಶಿನ ಪುಡಿ ಹಾಕಬೇಕು. ಅರಶಿನ ಪುಡಿ ನಮ್ಮ ಮನೆಯಲ್ಲಿ ಎಲ್ಲಿ ಉಂಟು? ಇಲ್ಲಿ ಉಂಟು. ಸೊ ಅರಶಿನ ಪುಡಿ ಸ್ವಲ್ಪ ಹಾಕಬೇಕು. ಸೊ ಈ ಥರ ಮೀನಿಗೆ ಅರಶಿನ ಹಾಕಿ ಅಮ್ಮ ಅದನ್ನು ಇದು ಮಾಡ್ತಾರೆ, ಎಂತ ಹೇಳ್ತಾರೆ, 2 ಸೈಡ್ ಸಹ 4 ಸೈಡ್ ಸಹ ಹಾಕ್ತಾರೆ ಮೀನಿದ್ದು. ಅದು ಎಂತಕ್ಕೆ ಹಾಕೋದಮ್ಮ? ಎಂತ ಕಾರಣ ಎಂತ ಹಾಕೋದು? ಅದು ಸ್ವಲ್ಪ ಅದ್ರದ್ದು ಸ್ಮೆಲ್ಲು, ಹೊಳೆ ಮೀನಿನ ಸ್ಮೆಲ್ ಸ್ವಲ್ಪ ಹೋಗಬೇಕು ಅಂತ. ಸೊ ಕಂಪೇರ್ಡ್ ಟು ನಮ್ಮ ಸೀ ಫಿಶ್ಶು, ಹೊಳೆಯದ್ದು ಮೀನಿನದ್ದು ಸ್ಮೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ. ತುಂಬ ಜಾಸ್ತಿ ಇರ್ತದೆ ಕಂಪೇರ್ ನಮ್ಮ ಈ ಸೀಯದ್ದು ಫಿಶ್ಗೆ ಕಂಪೇರ್ ಮಾಡಿದ್ಮೇಲೆ. ಎಂತ ಆಗ್ತಾ ಉಂಟು ಹೇಳು? ರಕ್ತ ಬರ್ತಾ ಉಂಟು ಹೇಳಿಕ್ಕೆ. ಅದು ಫ್ರೆಶ್ ಮೀನು ಇವತ್ತು ಹಿಡಿದಣ್ಣ. ಓಯ್ ಸರ, ಇವತ್ತು ಹಿಡಿದ ಮೀನು ಅದು ರಕ್ತ ಬರಲಿಕ್ಕೆ. ಫ್ರೆಶ್ ಮೀನು ಹಾಗೆ ರಕ್ತ ಬರ್ತದೆ. ಸೊ ಫ್ರೆಶ್ ಮೀನು ಹಾಗೆ ರಕ್ತ ಬರ್ತದೆ. ಸೊ ನಿನ್ನೀಗ ಅಡ್ಡ ಹೀಗೆ ಸಿಗದಿರು ಕೂಡ ನಿನ್ನ ಬಾಡಿ ರಕ್ತ ಬರ್ತದೆ. ಕೂದಲು ನಿಮಗೆ ಅಕ್ಷಯ, ಅಕ್ಷಯ್ ಇದೆಂತ ಅಕ್ಷಯ್ ನಿಂದ ಅಲ್ಲೋ? ಅಯ್ಯಯ್ಯೋ. ಇದೆಷ್ಟು ಒಳ್ಳೆ ಮೀನಾಯ್ತು. ಸೊ ನೋಡ್ಬೋದು ಈ ಥರ ಮೀನು ಫ್ರೆಶ್ ಕಲರ್ ಬಂದಿದೆ ಈಗ, ಚೆಂದಾಗಿದೆ ಮೀನು. ಸೊ ಇದಕ್ಕೆ ನಮ್ಮ ಮಸಾಲ ಹಾಕಿ ಇಡ್ತಾರೆ. ಆ ಮಸಾಲ ಹಾಕೋದು ಯಾವಾಗಮ್ಮ? ವಾಶ್ ಮಾಡಬೇಕು. ವಾಶ್ ಮಾಡ್ಲಿಕ್ಕೆ ಉಂಟಾ? 2 ನಿಮಿಷ ಬಿಡಬೇಕು. 2 ನಿಮಿಷ ಹಾಗೆಯೇ ಬಿಡಬೇಕು. 2 ನಿಮಿಷ ನಾವು ಇದು ಹಳದಿ ಹಾಕಿ ಬಿಟ್ಟು ಇಡಬೇಕು. ಉಪ್ಪು ಮತ್ತು ಹಳದಿ ಹಾಕಿ ಬಿಡಬೇಕು. ಸೊ ಉಪ್ಪು ಮತ್ತು ಹಳದಿ ಹಾಕಿ ಬಿಟ್ಟು 2 ನಿಮಿಷ ಬಿಟ್ಟು ಹೀಗೆ ಮತ್ತೆ 2 ನಿಮಿಷ ಬಿಟ್ಟು ಪುನಃ ಅದಕ್ಕೆ ಮಸಾಲ ಕ್ಲೀನ್ ಮಾಡಿ ಮಸಾಲ ಹಾಕೋದಲ್ಲ ಅಮ್ಮ? ಕ್ಲೀನ್ ಮಾಡಿ ಮಸಾಲ ಹಾಕ್ತೇವೆ. ಸೊ ಈಗ ಮಸಾಲ ಹಾಕೋ ಟೈಮು, ನಂದು ಮುಖ ಬರ್ತಾ ಉಂಟಾ ಸರ್? ಸೊ ಮಸಾಲ ಹಾಕೋ ಟೈಮು ಉಪ್ಪು ಎಷ್ಟು ಹಾಕಬೇಕು? ಉಪ್ಪು 1 ಸ್ಪೂನ್ ಹಾಕಿ, ಫುಲ್ ಇಷ್ಟು. ಹಾಕು. ಸೊ 1 ಫುಲ್ ಸ್ಪೂನು ಉಪ್ಪು ಹಾಕಬೇಕು. ಅದಾದಮೇಲೆ ಮುಚ್ಚಳೆಲ್ಲ ಆಯಿತು. ಸೊ ನಂತರ ಅರಶಿನ ನಂತರ ಅರಶಿನ ಹಾಕಬೇಕು. ಎಷ್ಟು ಹಾಕಬೇಕು? 1 ಸ್ಪೂನ್ ಹಾಕು. 1 ಸ್ಪೂನ್ ಅರಶಿನ ಹಾಕಬೇಕು. ಎಷ್ಟು ಬರೋದು ನಮ್ಮದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಕಟ್ ಮಾಡೋದಲ್ಲಮ್ಮ? ಸೊ ಕತ್ತರಿಯಲ್ಲಿ ಕಟ್ ಮಾಡಬೇಕು. ನಾನು ಕಚ್ಚಲಿಕ್ಕೆ ಹೋಗಿದ್ದೆ, ಕಚ್ಚಿದ ನನ್ನ ಅಮ್ಮ ನಾನು ಕಚ್ತಾ ಇದ್ದು. ನೀನು ಎಂತ ಕ್ಯಾಮರಾಮ್ಯಾನ್ ಮಾರೆ, ಕರೆಕ್ಟ್ ಹಿಡಿ ಮಾರೆ, ಮುಖ ಎಲ್ಲ ಬರಬೇಕು ಕ್ಯಾಮರಾಮ್ಯಾನ್. SRR ಅವರದ್ದು ನಮ್ಮದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಇಲ್ಲಿ ಹಾಕಬೇಕು. ಎಷ್ಟು ಹಾಕ್ಬೇಕಮ್ಮ? ಸೊ ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಮೆಣಸಿನ ಹುಡಿ. ಸೊ ಮೆಣಸಿನ ಹುಡಿ ಇಲ್ಲಿ ನೋಡ್ಬೋದು 1 ಸ್ಪೂನ್. ಅದೇ ರೀತಿ ಅರ್ಧ ಸ್ಪೂನ್ ಆಯಿತು. ಸೊ 2 ಸ್ಪೂನ್ ಹಾಕಬೇಕು ಮೆಣಸಿನ ಹುಡಿ. ಅದಾದ ನಂತರ SRR ಕಬಾಬ್ ಹುಡಿ ಇದೆ, ಕಬಾಬ್ ಹುಡಿ. ಸೊ ಕಬಾಬ್ ಹುಡಿ ಹಾಕಬೇಕು. ಫುಲ್ ಹಾಕದಮ್ಮ? ಫುಲ್ಲ ಸೈಡ್ ಅರ್ಧ ಅರ್ಧ ಹಾಕಿ ಆಯಿತು. ಸೊ ಮೆಣಸಿನ ಹುಡಿ, ಹಾಗೆಯೇ ಕಬಾಬ್ ಹುಡಿ, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಇದು ಎಂತ ಅರಶಿನ ಹಾಕಿ ಅರಶಿನ ಹಾಕಬೇಕು. ಮೆಣಸಿನ ಹುಡಿ ಹಾಕೋದಿಲ್ಲ ಅಂತೆ. ಸೊ 2 ಹಾಕಿದ್ದೆ, 2.5 ಹಾಕುವ. 2.5 ಸ್ಪೂನು ನಾವು ಇದು ಹಾಕ್ಬೇಕಂತ ಹೇಳ್ತಾರೆ, ಮೆಣಸಿನ ಹುಡಿ. ಮಿಕ್ಸಿನ ಚಮಚದಲ್ಲಿ ಮಾಡುವಲ್ಲ. ಅದಕ್ಕೆ ನಾವು ಮೊದಲೇ ಹೇಳಿದಾಗ ನಾವು ತೆಗೆದಿಟ್ಟದಂಥ ಹುಳಿಯ ನೀರು ಇಲ್ಲಿ ಉಂಟು. ಸೊ ಹುಳಿಯ ನೀರನ್ನು ತೆಗೆದು ಹಾಕಬೇಕು. ಸರ್ ಇಲ್ಲಿ ಹುಳಿ ನೀರು ತೋರಿಸಿ ಇವರೇ. ಹುಳಿ ನೀರು ಉಂಟು ಇಲ್ಲಿ, ಹುಳಿ ನೀರನ್ನು ಹಾಕಬೇಕು. ನೀರು ಮಾತ್ರ ಹಾಕ್ಲಿಕ್ಕಲ್ಲ, ಹುಳಿ ಮಿಕ್ಸ್ ಮಾಡಿದಂತಹ ಕೆಲವೊಂದು ಪೌಡ್ರು ಅದನ್ನೆಲ್ಲ ಈ ಥರ ಹಾಕಿ ಗಸ ಮಿಕ್ಸ್ ಮಾಡಬೇಕು. ಹೊಂದಾಡಿಸ್ ಮೇಲೆ ಗಟ್ಟಿ ಆದ ನಂತರ ಸ್ವಲ್ಪ ಪುನಃ ಸ್ವಲ್ಪ ಅದಕ್ಕೆ ಇದಾಕಬೇಕು ಹುಳಿ ನೀರು.
ಸೊ ಕಲಸಿದಂಥ ಇದು ಎಂತ ಹೇಳ್ತಾರೆ, ಮಸಾಲ ಇದನ್ನು ಮೀನಿಗೆ ಹಾಕಬೇಕು. ಮೀನು ನೋಡಿ ಚರ್ಮ ಮೇಲೆ ಸಣ್ಣದನ್ನ ಆಯಿತು, ನೋಡಿ ದೊಡ್ಡದಿತ್ತು. ಸೊ ಈ ಥರ ಮಸಾಲ ಹಾಕಿಡಬೇಕು. ಸೊ ಫಸ್ಟ್ ಒಳಗಡೆ ಹಾಕೋದು ಮಸಾಲ. ಸೊ ಒಳಗಡೆ ಮಸಾಲ ಹಾಕಿದ ನಂತರ ಹೊರಗಡೆಗೆ ಮಸಾಲ ಹಾಕ್ತದೆ. ಸೊ ನೀವು ನೋಡಿದ್ರಿ ಮಸಾಲ ಹಾಕೋದು ಹೇಗೆ, ಮಸಾಲ ಹೇಗೆ ಕಡಿಯೋದಲ್ಲ, ಐ ಮೀನ್ ಮಸಾಲ ಹೇಗೆ ರೆಡಿ ಮಾಡೋದಂತ. ಹಾಗೆ ಮಸಾಲ ರೆಡಿ ಮಾಡಿ ಅಮ್ಮ ಹೀಗೆಲ್ಲ ಹಾಕಿ ಇಡ್ತಾರೆ. ಸೊ ಈ ಹಾಕಿ ಇಟ್ಟಂಥ ಮೀನನ್ನು ನಾಳೆ ನಾವು ಪುನಃ ಫ್ರೈ ಮಾಡ್ತೇವೆ. ಸೊ ನಾಳೆ ಫ್ರೈ ಮಾಡಿ ಅದನ್ನು ಟೇಸ್ಟ್ ಮಾಡೋದು ಹೇಗೆ, ಅದರ ಟೇಸ್ಟ್ ಹೇಗಿರ್ತದೆ, ಅದು ಆ ಮೀನಿನ ಟೇಸ್ಟು ಯಾವ ರೀತಿ ಇರ್ತದೆ ನಾನು ನಿಮಗೆ ನಾಳೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ನಾಳೆ ಈ ವಿಡಿಯೋ ನೋಡ್ತಾ ಇರಿ. ಸೊ ನಾಳೆದು ಫಿಶ್ ಫ್ರೈ ಮಾಡುವಂಥ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೇವೆ. ಸೊ ಮೇ ಬಿ ಅದು ಪಾರ್ಟ್ 2 ಮಾಡಿ ಹಾಕ್ತೇವೆ, ಗೊತ್ತಿಲ್ಲ ಹೇಗೆ ವಿಡಿಯೋ ಅಪ್ಲೋಡ್ ಮಾಡೋದಂತ, ಇನ್ನು ಪ್ಲ್ಯಾನ್ ಮಾಡಿಲ್ಲ. ಸೊ ನೋಡುವ ಏನಾಗುತ್ತೆ. ನನ್ನ ನಮ್ಮಲ್ಲಿ ಫಿಶ್ಶಿಗೆ ಫುಲ್ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡ್ತಿದ್ದಾರೆ. 3 ಫಿಶ್ ಉಂಟು. ಸೊ 3ಕ್ಕೆ 3 ಫಿಶ್ ಕೂಡ ನಾನೇ ತಿನ್ನೋದು, ಅಮ್ಮ ತಿನ್ನೋದಿಲ್ಲ, ಅಪ್ಪ ಕೂಡ ತಿನ್ನೋದಿಲ್ಲ, ಅಕ್ಕ ಕೂಡ ತಿನ್ನೋದಿಲ್ಲ. ಅಕ್ಕ ನಾಳೆ ಬರ್ತಾಳೆ ಮನೇಲಿ ಗಮ್ಮತ್ತುಂಟು. ಲೇಟ್ ಆಗ್ತದಾ? ಅರೆ ಯಾರು ಅಕ್ಕ ಬುಧವಾರ ಬರೋದಂತೆ. ನೋಡುವ ಏನಾಗುತ್ತೆ. ಈ ವ್ಲಾಗ್ನಲ್ಲಿ ನೀವು ನೋಡಿದ್ರಿ ನಮ್ಮದು ಮೀನು ಮಾಡುವಂಥ ವಿಧಾನ, ನಮ್ಮದು ಕೆರೆಯ ಮೀನು. ಮೇ ಬಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಹೇಳಿದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ, ನಿಮಗೆ ಬಿಟ್ಟದ್ದು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೇನೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಸೊ ಟಿಲ್ ದೇರ್ ಟೇಕ್ ಕೇರ್, ಟಾಟಾ ಬಾಯ್ ಬಾಯ್ ಹೇಳ್ತಾ ಶುಭರಾತ್ರಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇವೆ. ಬಾಯ್. ಅಕ್ಷಯ್ ಅವರೇ ಬಾಯ್ ಹೇಳಿ. ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಂ, ಸಪೋರ್ಟ್ ಮಾಡಿ, ಚಾಲೆಂಜ್ ಮಾಡಿ, ಚಾಲೆಂಜ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 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 ಸಬ್ಸ್ಕ್ರೈಬ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಅಲ್ಲ ಮಾರೆ, ಸಬ್ಸ್ಕ್ರೈಬ್. ಸಬ್ಸ್ಕ್ರೈಬ್ 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 ಅಂತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ. ಸೊ ಮೀನಿನದ್ದು ಮಸಾಲೆ ಎಲ್ಲ ಹಾಕಿ ಆಗಿದೆ. ಸೊ ನಾಳೆ ಟೇಸ್ಟು ಯಮ್ಮಿ 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 ಟೇಸ್ಟ್ ಇರ್ತದೆ ನಾಳೆ. ಸೊ ನಾಳೆ ನೋಡುವ.